ಹಾಯ್ ಎಲ್ಲರಿಗೂ. ಫೈನಲಿ ಲಾಗ್ ಸ್ಟಾರ್ಟ್ ಮಾಡೇ ಬಿಟ್ಟೆ. 2 ಇಯರ್ಸಿಂದ ಅನ್ಕೊತಿರೋದು ಮಾಡಬೇಕು ಲಾಗ್ ನಾನು ಒಂದು ಮಾಡಬೇಕು ಅಂತ. ಬಟ್ ಅದು ಇಲ್ಲ, ಇದಿಲ್ಲ, ಎಕ್ವಿಪ್ಮೆಂಟ್ಸು ಹೆಂಗೆ ಮಾಡೋದು, ಯಾವ ಥರ ಕಮೆಂಟ್ಸ್ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ತುಂಬಾ ಕನ್ಫ್ಯೂಷನಲ್ಲಿ ಇದ್ದೆ. ಬಟ್ ಫೈನಲಿ ಧೈರ್ಯ ಮಾಡಿ ಲಾಗ್ ಸ್ಟಾರ್ಟ್ ಮಾಡೇ ಬಿಟ್ಟಿದ್ದೀನಿ. ಸೊ ದಿಸ್ ಈಸ್ ಮೈ ಫಸ್ಟ್ ಲಾಗ್. ನೋಡೋಣ ಎಷ್ಟು ಸಪೋರ್ಟ್ ಸಿಗುತ್ತೆ ಅಂತ. ಸೊ ಲಾಗ್ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ವಲ್ಪ ಲೇಟಾಗೇ ಎದ್ದಿದ್ದು. ಪಾಪು ಇರೋದ್ರಿಂದ ಒಂದೊಂದು ಸಲ ನಿದ್ದೆ ಆಗಲ್ಲ. ಸೊ ಆವಾಗ ಮಾರ್ನಿಂಗ್ ಸ್ವಲ್ಪ ಲೇಟಾಗೇ ಎದ್ದೊಳ್ತೀನಿ. ಮಾರ್ನಿಂಗು ಫ್ರೆಶ್ ಅಪ್ ಆಗಿ ಸ್ವಲ್ಪ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡಿದೆ ಅಷ್ಟೇ. ಪ್ರಾಣಾಯಾಮ ವಿಡಿಯೋನಲ್ಲಿ ಸ್ವಲ್ಪ ಏನೋ ಲೆಫ್ಟ್ ಹ್ಯಾಂಡಲ್ಲಿ ನಾದಿ ಹತ್ರ ಇಟ್ಕೊಳಂಗೆ ಆ ಥರ ಅನಿಸ್ತಿದೆ. ಅದು ಸೆಲ್ಫಿ ವಿಡಿಯೋ. ಸೊ ರೈಟ್ ಹ್ಯಾಂಡಲ್ಲಿ ನಾದಿ ಇಟ್ಕೊಂಡು ಲೆಫ್ಟ್ ಮೂಗಿಂದ ಉಸಿರನ್ನ ಎಳ್ಕೊಂಡು ರೈಟ್ಗೆ ಬಿಡಬೇಕು. ಸೊ ನಿಮಗೆ ಫುಲ್ ವಿಡಿಯೋ ಅದು ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಅದಾದಮೇಲೆ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಈಗ ಚಿತ್ರಾನ್ನ ಮಾಡಿಬಿಡೋಣ ಅಂತ. ಏನಿಲ್ಲ, ಮಾಮೂಲಿ ಎಲ್ಲರೂ ಮಾಡೋ ಹಾಗೇ ನಾನು ಮಾಡ್ತಿರೋದು. ಏನಿಲ್ಲ, ಒಂದು ಬಾಣಲಿಗೆ ಒಂದು ಸ್ವಲ್ಪ ಆಯಿಲು, ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ, ಕಡಲೆಬೀಜ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ, ಸ್ವಲ್ಪ ಆನಿಯನ್ ಹಾಕಿ, ಅರಿಶಿನ ಮತ್ತು ಸ್ವಲ್ಪ ನಿಂಬೆಹಣ್ಣು ಎಲ್ಲ ಹಾಕಿ ನೀಟಾಗಿ ಬಾಡಿಸ್ಕೊಂಡು, ನೀವು ನೋಡ್ಬೋದು ಈ ರೆಸಿಪಿನಲ್ಲಿ ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಗಡಿಬಿಡಿ ಆಗ್ತಿದೆ ವಾಯ್ಸು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಫಸ್ಟು ಲಾಗ್ ಆಗಿರೋದ್ರಿಂದ. ಮತ್ತು ಎಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ನೀವು ನೋಡ್ಬೋದು ನನ್ನ ಬ್ರೇಕ್ಫಾಸ್ಟು ಪ್ಲೇಟ್ ಹೇಗಿದೆ ಅಂತ. ಎಲ್ಲ ಆದಮೇಲೆ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದನ್ನು ಮಲಗಿಸಿ ಈಗ ಸ್ವಲ್ಪ ಈವ್ನಿಂಗ್ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಸಾಂಬಾರು ಏನಾದರೂ ಆಫ್ಟರ್ನೂನೇ ಪ್ರಿಪೇರ್ ಮಾಡಿಬಿಡ್ತೀನಿ. ಆಫ್ಟರ್ನೂನೇ ಪ್ರಿಪೇರ್ ಮಾಡಿಬಿಟ್ರೆ ನೈಟಿಗೆ ಏನಾದರೂ ಮುದ್ದೆ ಏನಾದರೂ ಮಾಡಿ ಬೇಗ ಮಲಗ್ಬೋದು ಅಂತ ಒಂದು ಪ್ಲ್ಯಾನ್ ಅಷ್ಟೇ. ಸೊ ಈವ್ನಿಂಗು ಈ ಥರ ಸ್ವಲ್ಪ ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಪೂಜೆ ಈವ್ನಿಂಗ್ ಇಟ್ಕೊಂಡಿದ್ದೀನಿ. ಸೊ ಹಂಗಾಗಿ ಎಲ್ಲ ಕಟ್ ಮಾಡ್ಕೊತಿದ್ದೀನಿ. ನಾನು ಈಗ ಪ್ರಿಪೇರ್ ಮಾಡ್ತಾ ಇರೋವಂಥ ಸಾಂಬಾರು ಹುರುಳಿಕಾಳು ಸಾಂಬಾರು. ಸ್ವಲ್ಪ ಹುಳಿ ಇಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಚಳಿ ವೆದರ್ಗೆ ರಾಗಿ ಮುದ್ದೆ ಜೊತೆ ಸಾಂಬಾರು ಜೊತೆ ಒಳ್ಳೆ ಕಾಂಬಿನೇಷನ್ನು. ಸೊ ಅದನ್ನೇ ಪ್ರಿಪೇರ್ ಮಾಡ್ತಿದ್ದೀನಿ. ಇಂಗ್ರೀಡಿಯೆಂಟ್ಸು ನೀವೇ ನೋಡ್ತಿದ್ದೀರಾ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಇದನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಕೊಬ್ಬರಿ ಸ್ವಲ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಡೆಯುತ್ತೆ. ಸೊ ಇದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಬಾಣಲಿ ತೊಗೊಂಡು ಹುರುಳಿಕಾಳನ್ನ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರಿದು ಅದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ನಾವು ಕಟ್ ಮಾಡ್ಕೊಂಡಿಟ್ಟಿರ್ತೀವಲ್ವ ಅದನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊತಿದ್ದೀನಿ. ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ 1-2 ಸ್ಪೂನ್ ಸಾಂಬಾರು ಪುಡಿ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ಮತ್ತು ನಾವು ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಹುರುಳಿಕಾಳು ಸ್ವಲ್ಪ ಸೇರಿಸ್ಕೊಂಡಿದ್ದಾದಮೇಲೆ ಅದನ್ನು ಜಾರಿಗೆ ತೊಗೊತಿದ್ದೀನಿ. ಜಾರಿಗೆ ತೊಗೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಒಂದು ಬಾಣಲಿ ತೊಗೊಂಡು ನಾರ್ಮಲಾಗಿ ನಾವು ಯಾವ ರೀತಿ ಒಗ್ಗರಣೆ ಕೊಟ್ಕೊತೀವಿ, ಸ್ವಲ್ಪ ಆಯಿಲು, ಕರಿಬೇವು, ಸಾಸಿವೆ ಎಲ್ಲ ಹಾಕ್ಕೊಂಡು ಅದೇ ರೀತಿಯೇ ಒಗ್ಗರಣೆ ಕೊಟ್ಕೊಂಡು ನಾವು ಮಾಡ್ಕೊಂಡಿರೋವಂಥ ಪೇಸ್ಟು ನಿಮಗೆ ತಕ್ಕಂಗೆ ನೀರು ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ನೀರು ಸೇರಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಕುದ್ದಿದ್ದೆಲ್ಲ ಆದಮೇಲೆ ಸ್ವಲ್ಪ ನಾವು ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಹುರುಳಿಕಾಳನ್ನ ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಂಡ್ರೆ ಒಂದು ಹುಳಿಯಾಗಿ ಸಾಂಬಾರು ರೆಡಿನೇ ಆಗೋಗುತ್ತೆ. ಕ್ವಿಕ್ಕಾಗಿ ಕೂಡ ಬೇಗನೆ ಮಾಡ್ಕೊಂಬಿಡ್ಬೋದು ಸಾಂಬಾರು. ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಇವಾಗ ಈವ್ನಿಂಗ್ಗೆ ಪ್ರಿಪರೇಷನ್ ಮಾಡ್ಕೊತಿದ್ದೀನಿ. ಪೂಜೆ ಮಾಡಬೇಕಲ್ವ, ಹಂಗಾಗಿ ಮನೆಯೆಲ್ಲ ಒರೆಸ್ಕೊಂಡು ಈಚೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಅದೇ ಒಂದು ಟೈಮಲ್ಲಿ ನೀರು ಕಾದಿತ್ತು. ಸೊ ಮಗುಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ತಾ ಇದ್ದೀನಿ. ಇತ್ತೀಚೆಗಂತೂ ಫುಲ್ಲು ಏನು ತೋರಿಸಿದ್ರೂ ಬೇಕು ಅಂತ ಹೇಳ್ಬಿಟ್ಟು ತುಂಬ ತರಲೆ ಮಾಡ್ತಾಳೆ. ರೆಡಿನೇ ಮಾಡಿಸ್ಕೊಳಲ್ಲ, ಆದ್ರೂ ರೆಡಿ ಮಾಡಲೇಬೇಕಲ್ವಾ. ಸೊ ಏನೋ ಮಾಡಿ ಬಟ್ಟೆ ಎಲ್ಲ ಹಾಕಿ ಅವಳನ್ನ ರೆಡಿ ಮಾಡಿದೆ.
ಇತ್ತೀಚಿಗಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಪಾಪು ಇರೋದ್ರಿಂದ ಯಾವಾಗ ಮಾರ್ನಿಂಗ್ ಆಗುತ್ತೆ, ಯಾವಾಗ ನೈಟ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆಗಾಗ್ಲೇ ದಿನ ಕಳೆದೋಗಿರುತ್ತೆ, ನೆಕ್ಸ್ಟ್ ಡೇ ಬಂದೇ ಬಿಟ್ಟಿರುತ್ತೆ. ನಿಮಗೂ ಇದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಪಾಪು ಇರೋರಿಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದರೆ ನನಗೆ ಕಮೆಂಟ್ ಮಾಡಿ. ಸೊ ಲಾಸ್ಟಲ್ಲಿ D3 ಬೇರೆ ಹಾಕ್ಬೇಕಲ್ವಾ, D3ನೂ ಹಾಕ್ತಾಯಿದ್ದೀನಿ. ನೋಡಿ D3 ಹಾಕ್ಬೇಕಂದ್ರೂ ಎಷ್ಟು ತರಲೆ ಮಾಡ್ತಾಳೆ. ಸೊ ಇದೆಲ್ಲ ಆಯಿತು. ಸ್ನಾನ ಮಾಡಿ ನಾನು ಫ್ರೆಶ್ ಅಪ್ ಆದೆ. ಇತ್ತೀಚಿಗಂತೂ ತುಂಬಾ ಏರ್ ಫಾಲ್ ಕೂಡ ಆಗ್ತಿದೆ. ಅದು ಯಾಕೋ ಗೊತ್ತಿಲ್ಲ. ನಾನು ಐರನ್ನು ಮತ್ತು ಕ್ಯಾಲ್ಶಿಯಂ ಮಾತ್ರೆ ಸರಿಯಾಗಿ ತಗೊಂಡಿಲ್ಲ. ನೀವು ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಐರನ್ನು ಕ್ಯಾಲ್ಶಿಯಂ ಮಾತ್ರೆ ನೀಟಾಗಿ ತೊಗೊಂಡ್ರೆ ಏರ್ ಫಾಲು ಏನೂ ಆಗಲ್ಲ. ಸೊ ಎಲ್ಲ ರೆಡಿ ಆಯಿತು. ಈಗ ರಂಗೋಲಿ ಹಾಕ್ತಾಯಿದ್ದೀನಿ. ದೇವ್ರ ಮನೆ ನೆನ್ನೆ ಹೇಳ್ದೆ ಅಲ್ಲ, ನೆನ್ನೆನೇ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಹೂವು ಅದು ಇದು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಸೊ ಬಿಫೋರ್ ಡೇನೇ ನಾವು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ಫ್ರೈಡೇ ನಮಗೆ ಅಷ್ಟೊಂದು ಟೆನ್ಷನ್ ಇರಲ್ಲ. ಆರಾಮಾಗಿ ಪೂಜೆ ಎಲ್ಲ ಮುಗಿಸ್ಕೋಬೋದು ಅಷ್ಟೇ. ಪ್ರೀ ಪ್ಲ್ಯಾನ್ಡ್ ಇರಬೇಕು ಯಾವುದಕ್ಕೆ ಆಗಲಿ. ಪ್ರೀ ಪ್ಲ್ಯಾನ್ ಮಾಡಿಕೊಂಡ್ರೆ ಪ್ರತಿಯೊಂದು ಕೆಲಸನೂ ಸುಲಭವಾಗಿ ಆಗುತ್ತೆ. ಸೊ ಈಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಫ್ರೈಡೇ ಟೈಮು ಯಾವ ರೀತಿ ಏನು ಯಾವ ಥರ ಬೇಸಿಕ್ ಪೂಜೆ ಏನು ಮಾಡ್ತೀನೋ ರೊಟೀನಾಗಿ ಅದನ್ನೇ ಮಾಡ್ತಿದ್ದೀನಿ. ನನಗೆ ಅದು ಅಷ್ಟೊಂದು ಪೂಜೆ ಬಗ್ಗೆ ಅದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ನೀವು ಶೇರ್ ಮಾಡ್ಕೋಬೋದು. ಅದನ್ನೇ ನಾನು ಫಾಲೋ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಪೂಜೆ. ಸೊ ಎಲ್ಲ ಆದಮೇಲೆ ನೋಡಿ ಎಲ್ಲಿ ನೋಡಿದ್ರು ಕೂದಲಿದ್ದೇ ಇರುತ್ತೆ ನನ್ನ ಕೈ ಮೇಲೆ. ಮುಟ್ಕೊಂಡಿದ್ದ ತಕ್ಷಣ ಬಂದುಬಿಡುತ್ತೆ ಕೂದಲು. ಸೊ ನಿಮಗೇನಾದರೂ ಟಿಪ್ಸ್ ಗೊತ್ತಿದ್ದರೆ ಹೇಳಿ ಆಯಿತಾ. ಸೊ ಹಂಗೆ ಟೆರೆಸ್ ಮೇಲೆ ಪಾಪುನ ಎತ್ಕೊಂಡು ಒಂದು ವಾಕ್ ಮಾಡಿದೆ. ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಡಿನ್ನರ್ಗೆ ಆಫ್ಟರ್ನೂನ್ ಮಾಡಿದ್ನಲ್ಲ ಅದೇ ಸಾಂಬಾರಿಗೆ ಮುದ್ದೆ ಮಾಡಿ ನನ್ನ ಡಿನ್ನರ್ನ ಮುಗಿಸ್ಕೊಂಡು ನೈಟ್ ಟೈಮು ಹಂಗೆ ವಾಕಿಂಗ್ ಮಾಡಿ ಇವತ್ತಿನ ದಿನ ಸೊ ಈ ಥರ ಕೊಟ್ಟಿದ್ದಕ್ಕೆ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳಿ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ದಿನ ಇದು ಈ ಥರ ಇತ್ತು. ಸೊ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್.